ಅರೆ 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 ಈ ಒಂದು ದೇವಸ್ಥಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನ ತೆಗೆದುಕೊಳ್ಳಿ ಅಲ್ಲಿ ಊಟಕ್ಕೆ ಟಿಕೆಟ್ ತಗೋವಷ್ಟಿಲ್ಲ. ಆದ್ರೆ ಈ ಒಂದು ದೇವಸ್ಥಾನದಲ್ಲಿ ಊಟಕ್ಕೆ ಟಿಕೆಟ್ ತಗೊಳ್ಳೇಬೇಕು. ಓ, ಟಿಕೆಟ್ಗೆ ದುಡ್ಡು ಕೊಡ್ಬೇಕಪ್ಪ ಅಂತ ನೀವು ಕೇಳಬಹುದು. ಖಂಡಿತವಾಗಿಯೂ ಇಲ್ಲ, ಟಿಕೆಟ್ಗೆ ದುಡ್ಡು ಕೊಡುವಷ್ಟಿಲ್ಲ. ಈ ಟಿಕೆಟ್ ಅನ್ನ ಯಾಕೆ ತಗೋಬೇಕು ಅನ್ನೋದನ್ನು ಕೂಡ ಆಕ್ಚುಲಿ ಈ ಒಂದು ದೇವಸ್ಥಾನದ ಮುಖ್ಯಸ್ಥರನ್ನ ಮಾತಾಡಿಸಿ ನಾವು ತಿಳ್ಕೊಳ್ಳೋಣ. ಎಸ್ ಅಂದಾಗಿ ಇಲ್ಲಿ ನಿಜವಾಗ್ಲೂ ಉಚಿತವಾಗಿ ಊಟ ಕೊಡ್ತಾರೆ, ಟಿಕೆಟ್ ಕೂಡ ಉಚಿತವಾಗಿ ಇರುತ್ತೆ. ಆದ್ರೆ ಟಿಕೆಟ್ ಯಾಕೆ ಕೊಡ್ತಾರೆ ಅಂತ ಆಕ್ಚುಲಿ ಮುಖ್ಯಸ್ಥರನ್ನ ಕೇಳಬೇಕು. ಆಮೇಲೆ ನೋಡಿ, ಇಲ್ಲಿ ಯೂಟ್ಯೂಬ್ ವಿಡಿಯೋನ ಮಾಡೋಣ ಅಂತ ನಾವು ಆಕ್ಚುಲಿ ಇಲ್ಲಿ ಕೇಳಿದಾಗ ಯಾರು ಬೇಡ 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 ಅಂತ ಅಂದ್ರು. ಪ್ರತಿಯೊಬ್ಬರು ಕೂಡ ಯಾಕೆ ನೀವು ನಮ್ಮನ್ನೆಲ್ಲ ಶೂಟ್ ಮಾಡ್ತಾ ಇದ್ರೆ ಹಾಗೆ ಹೀಗೆ ಅನ್ಕೊಂಡಿದ್ದೆ. ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಜನ ನಮ್ಗೆ ಸ್ವಲ್ಪ ಗಲಭೆ ಮಾಡಿದ್ರು. ಕೊನೆಗೆ ಮುಖ್ಯಸ್ಥರನ್ನ ನಾವು ಹುಡುಕಿ ಮುಖ್ಯಸ್ಥರನ್ನ ಕೇಳಿದಾಗ ಓಕೆ ಮಾಡಿ ಅಂತ ನಮ್ಗೆ ಪರ್ಮಿಷನ್ ಕೊಟ್ರು. ಎಸ್, ಅದೇ ಮುಖ್ಯಸ್ಥರನ್ನು ಕೂಡ ಇದಾದ ನಂತರ ಮಾತಾಡಿಸುವಂತ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಎಸ್ ಅಂದಾಗೆ ನಿಮ್ಗೆ ಈಗ ಒಂದು ಪ್ರಶ್ನೆ ಬಂದಿರಬಹುದು, ಯಾವ ದೇವಸ್ಥಾನ ಇದು, ಯಾವ ಮಠ ಇದು, ದಯವಿಟ್ಟು ಅದ್ರ ಬಗ್ಗೆ ತಿಳಿಸು. ಆ ನಂತರ ಇಲ್ಲಿ ಎಷ್ಟು ಟೈಮ್ ಊಟ ಉಚಿತವಾಗಿರುತ್ತೆ ಅದೆಲ್ಲವನ್ನು ಕೂಡ ತಿಳಿಸು ಅಂತ ಕೆಲವರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಖಂಡಿತವಾಗಿಯೂ ಇಲ್ಲಿ 3 ಟೈಮ್, ಹೌದು ನೀವು ಕೇಳಿಸ್ಕೊಂಡಿದ್ದು ಕರೆಕ್ಟ್, 3 ಟೈಮ್ ಪ್ರತಿನಿತ್ಯ ಇಲ್ಲಿ ಊಟವನ್ನ ಉಚಿತವಾಗಿ ಕೊಡ್ತಾರೆ. ಆದ್ರೆ ಸೂರ್ಯ ಮುಳುಗಿದ ಮೇಲೆ ಯಾವುದೇ ಕಾರಣಕ್ಕೂ ಇಲ್ಲಿ ಊಟವನ್ನ ಕೊಡೋದಿಲ್ಲ. ಎಸ್, ಹಾಗೆ ಒಂದು ಟೈಮು ಇಲ್ಲಿ ಉಚಿತವಾಗಿ ಟೀಯನ್ನು ಕೂಡ ಕೊಡ್ತಾರೆ. ಆ ಟೈಮಿಂಗ್ಸ್ ಎಲ್ಲವನ್ನು ಕೂಡ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡುವಂತ ಕೆಲಸವನ್ನ ಮಾಡ್ತೀನಿ. ಮೊದಲು ಇದು ಯಾವ್ದು ದೇವಸ್ಥಾನ ಅಂತ ನೋಡ್ಕೊಂಡು ಬಂದ್ಬಿಡೋಣ, ಆಯ್ತಾ? ಆ ನಂತರ ಆಕ್ಚುಲಿ ಒಂದ್ ನಿಮಿಷ ದೇವಸ್ಥಾನ ಯಾವ್ದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದ್ಲೇ ಇಲ್ಲಿ ಊಟ ಮಾಡ್ತಾ ಇರತಕ್ಕಂಥವ್ರು ಏನೋ ಹೇಳ್ಬೇಕಂತೆ, ಅವ್ರ ಮಾತನ್ನ ಕೇಳಿಸ್ಕೊಂಡು ನೆಕ್ಸ್ಟ್ ಮುಂದುವರಿಯೋಣ ಬನ್ನಿ. ಹರೀಶ್ ಅಂತೇಳಿ. ಎಲ್ಲಿಂದ ಬಂದಿದ್ದೀರಾ? ಚೆನ್ನೈ. ಚೆನ್ನೈಯಿಂದ ಬಂದಿದ್ದೀರಾ? ಎಷ್ಟನೇ ಬಾರಿ ಬರ್ತಾ ಇದ್ದೀರಿ? ಫಸ್ಟ್ ಟೈಮ್. ಫಸ್ಟ್ ಟೈಮ್. ಸರ್, ಇಲ್ಲಿ ಊಟ ಕೊಡ್ತಾ ಇದ್ರೆ ಪ್ರಸಾದ ರೂಪದಲ್ಲಿ ಏನ್ ಅನ್ಸಿದೆ? ತುಂಬಾ ಚೆನ್ನಾಗಿದೆ. ಏನೇನು ಕೊಟ್ಟಿದ್ದಾರೆ? ಚಪಾತಿ ಕೊಟ್ಟು, ಆಮೇಲೆ ಸ್ವೀಟು, ಒಂದು ಮಿಕ್ಸ್ಚರು, ಆಮೇಲೆ ಅನ್ನ, ಪಲ್ಯ, 2 ತರ ಪಲ್ಯ ಕೊಟ್ಟು, ಆಮೇಲೆ ಅನ್ನ ಸಾಂಬಾರು ತುಂಬಾ ಚೆನ್ನಾಗಿದೆ. ಎಲ್ಲ ಫ್ರೀ. ಎಲ್ಲ ಫ್ರೀ. ಯಾವ ಹೊಟ್ಟೆ ತುಂಬ ಹೌದು, ತುಂಬಾ ಚೆನ್ನಾಗಿ ಕೊಡ್ತಾ ಇದಾರೆ. ಸೇವೆ ತುಂಬಾ ಒಳ್ಳೇದು. ಬೆಂಗಳೂರಿಂದ ದೂರದಲ್ಲಿ ಅದು ಬನ್ನೇರುಘಟ್ಟ ಕಾಡಲ್ಲಿ ಇರುವಂತ ಈ ದೇವಸ್ಥಾನ ಇಷ್ಟೊಂದು ಒಳ್ಳೆ ಉತ್ಸವ ಊಟ ಕೊಡ್ತಾರೆ, ಏನಂತೀರಾ? ಒಳ್ಳೇದು. ಇದು ಜನರ ಸೇವೆನೇ ಜನಾರ್ದನ ಸೇವೆ, ಅದು ಮಾಡ್ತಾ ಇರೋದು ಒಳ್ಳೇದು. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಭಂಡಾರಿ, ಸುಮೇರ್ಮಲ್ ಭಂಡಾರಿ. ಸರ್, ಈ ದೇವಸ್ಥಾನದ ಹೆಸರೇನು ಸರ್? ಇದು ಶ್ರೀ ಆಸಾಪುರ ಮಾತಾ ದೇವಸ್ಥಾನ. ಇದು ಎಲ್ಲಿ ಬರುತ್ತೆ ಸರ್ ಅಡ್ರೆಸ್? ಇದು ಬಂದರಘಟ್ಟ ಇಂದ 2 ಕಿಲೋಮೀಟರ್ ಒಳಗಡೆ ಇದೆ, ಕಗ್ಲಿಪುರನಲ್ಲಿ. ಕಗ್ಲಿಪುರ ಅಂತ ಹೇಳಿ ಬನ್ನೇರುಘಟ್ಟ ಪಕ್ಕನೆ. ಬನ್ನೇರುಘಟ್ಟನೇ ಇದುವೆ. ಹೌದು ಸರ್. ಇದು ಏನ್ ಇಷ್ಟೊಂದು ಜನ ತುಂಬಾ ಭಕ್ತಾದಿಗಳು ದೂರದಿಂದ ಎಲ್ಲ ಬರ್ತಿದ್ದಾರೆ? ಇದು ಆಸಾಪುರ ಮಾತಾ ಇದೆ ಅಲ್ಲ, ಅವಳದು ಆಶೀರ್ವಾದ ಇದೆ. ಆಸಾಪುರ ದೇವರು ಇಲ್ಲಿ ಪ್ರತಿಷ್ಠಾಪನೆ? ಹೌದು ಹೌದು ಇಲ್ಲಿ. ಹೌದು. ಎಷ್ಟು ವರ್ಷದಿಂದ ಇಲ್ಲಿ? ಇದು 12ನೇ ವರ್ಷ. 12 ಇಯರ್. 12 ವರ್ಷ. 12 ವರ್ಷ ಆಗಿದೆ ಇಲ್ಲಿ ಸ್ಥಾಪನೆ ಆಗಿ. ಇದು ಯಾವ ಒಂದು ಸಮುದಾಯದವರು ಇದನ್ನ ನಡೆಸ್ತಾರೆ ಸರ್? ಇದು ಈಗ ನಡೆಸಿರೋದು ಭಂಡಾರಿ ಸಮುದಾಯ. ಭಂಡಾರಿ ಸಮುದಾಯ ಅಂದ್ರೆ ಯಾವ ರಾಜ್ಯದ? ಜೈನು, ರಾಜಸ್ಥಾನ್ ಅವರು ಜೈನು. ಭಂಡಾರಿ ಜೈನ್ ಸಮುದಾಯ, ಭಂಡಾರಿ ಗೋತ್ರ. ಭಂಡಾರಿ ಅದರಲ್ಲಿ ಒಂದಿರುತ್ತೆ, ಆ ಸಮುದಾಯದವ್ರು ನಡೆಸ್ತಾರೆ. ಸರ್, ಇಲ್ಲಿ ದೇವಸ್ಥಾನ ನೋಡಿದ್ರೆ ಒಂದು ಗೋಲ್ಡ್ ಎಲ್ಲ ಇದೆಯೇನೋ ಅನ್ನೋ ರೀತಿ ಇದೆ. ಗೋಲ್ಡನ್ ಟೆಂಪಲ್ ಅಂತ ಕರೀತಿದ್ದಾರೆ. ದೇವಸ್ಥಾನ ಅಷ್ಟೊಂದು ಚೆನ್ನಾಗಿದೆ. ಅದಕ್ಕೆ ಜೊತೆಗೆ ಇಲ್ಲಿ ಪ್ರಸಾದಕ್ಕೆ ತುಂಬಾ ಪ್ರಸಿದ್ಧಿ ಹೊಂದಿದೆ ಅಂತ ಕೇಳಿದ್ವಿ. ಬಂದಂತವ್ರಿಗೆಲ್ಲ ಹೊಟ್ಟೆ ತುಂಬಾ ಡೈಲಿ ಊಟ ಇರುತ್ತೆ ಅಂತ ಕೇಳಿ. ಡೈಲಿ ಊಟ ಇರುತ್ತೆ. ಸೋಮವಾರ ಇಂದ ಶನಿವಾರ ತನಕ 2,500 ಜನ ತಿಂತಾರೆ ಡೈಲಿ. ಶನಿವಾರ ಇಂದ ರವಿವಾರ 4,000 5,000. ಶನಿವಾರ ಭಾನುವಾರ ಜಾಸ್ತಿ. ಆಮೇಲೆ ಗೌರ್ಮೆಂಟ್ ಹಾಲಿಡೇ ಇದ್ರೆ ಜಾಸ್ತಿ. ಇವತ್ತು ಬಕ್ರೀದ್, ಇವತ್ತು ಕೂಡ ಜಾಸ್ತಿ. ಗೌರ್ಮೆಂಟ್ ಹಾಲಿಡೇ ಜಾಸ್ತಿ. ಬಂದವ್ರಿಗೆ ಎಲ್ಲರೂ ಊಟ, ಎಲ್ಲಾರ್ಗೆ ಊಟ. ಆಮೇಲೆ ಒಳ್ಳೆ ಉತ್ಕೃಷ್ಟವಾದಂತ ವ್ಯಾಲ್ಯೂಬಲ್ ಊಟ ಕೊಡ್ತಾ ಇದ್ದಾರೆ. ಹೌದು. ಇವತ್ತು ಏನೇನಿತ್ತು ಸರ್ ಊಟ? ಇವತ್ತು 2 ಸಬ್ಜಿ, ರೋಟಿ, ಸ್ವೀಟು, ನಮ್ಕೀನು, ಸಾವಲು, ದಾಲು. ಅನ್ನ ಸಾಂಬಾರು, 2 ತರ ಪಲ್ಯ, ಒಂದು ಸ್ವೀಟು, ಚಪಾತಿಗೆ ತುಪ್ಪ ಹಾಕ್ಬಿಡ್ತಾ ಇದ್ದಾರೆ. ತುಪ್ಪ ಹಾಕಂದ್ರೆ ನಂದಿನಿ ತುಪ್ಪನೇ. ಹೌದು. ಅಂದ್ರೆ ಏನ್ ಸರ್ ಇದು? ದೇವರಿಗೆ ಇದು ನೈವೇದ್ಯ ಮಾಡ್ತೀರಾ? ದೇವರಿಂದ ನೈವೇದ್ಯನೇ. ಹೌದು ದೇವರಿಗೆ ಜನರಿಗೆ ಕೊಡೋದು, ಪ್ರಸಾದಿ ತರ ಕೊಡೋದು. ಪ್ರಸಾದಿ ತರ ಕೊಡೋದು, ಚಾರ್ಜ್ ಏನಿಲ್ಲ. ಆಮೇಲೆ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ನಾಷ್ಟಾ. ಬೆಳಿಗ್ಗೆ ನಾಷ್ಟಾ ಇರುತ್ತೆ? ಬೆಳಗ್ಗೆ ನಾಷ್ಟಾ ಡೈಲಿ. ಏನೇನ್ ನಾಷ್ಟಾ ಇರುತ್ತೆ ಸರ್? ಅದೇ
ಕಂಟಿನ್ಯೂ 3-4 ಐಟಮ್ ಇರುತ್ತೆ. ಏನೇನು? ಉಪ್ಪಿಟ್ಟು, ಖಾರ ಬಾತು, ಆಮೇಲೆ ಇದು ಅವಲೆಕಾಯಿ ಅದೆಲ್ಲ ಇರುತ್ತೆ. ಡೈಲಿ ಇಡ್ಲಿ ಎಲ್ಲ ಇದೆ. ಡೈಲಿ ಬೆಳಗಿನ ತಿಂಡಿ ಇರುತ್ತೆ, ಮಧ್ಯಾಹ್ನದ ಊಟ, ಸಂಜೆ ಮಧ್ಯಾಹ್ನ 12 ಗಂಟೆಯಿಂದ 1:30 ಊಟ. ಆಮೇಲೆ ಸಾಯಂಕಾಲ 5 ಗಂಟೆಯಿಂದ 6:15 ಊಟ. ಊಟ ಕಂಪ್ಲೀಟ್ ಫ್ರೀ. ಸರ್ ಈಗ ಎಲ್ಲಾ ಕಡೆ ಏನಂತಂದ್ರೆ ಸಂಜೆ 7 ಗಂಟೆ 8 ಗಂಟೆ ಮೇಲೆ ಇಲ್ಲ, ನಮ್ಗೆ ಇದು ಜೇನ್ ಇರೋದು ಅದಕ್ಕೋಸ್ಕರ. ಇದು ಸೂರ್ಯಾಸ್ತಮದ ಆಮೇಲೆ ಊಟ ಕೊಡಲ್ಲ. ಅಂದ್ರೆ ನಮ್ ಕಡೆ ಒತ್ತು ಬೀಳೋದು, ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಊಟ ಮಾಡೋದು. ಹೌದು. ಮನೇಲೂ ಅದೇ ರೀತಿ ಮಾಡ್ತೀರ? ಹೌದು, ಅದೇ ರೀತಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಹೌದು. ಅಂದ್ರೆ ಸಂಜೆ ಟೈಮ್ ಎಷ್ಟು ಗಂಟೆ ಊಟ ಅಂದ್ರಿ? 6:15, 6:30 ಒಂದೊಂದ್ ಟೈಮ್ ನಲ್ಲಿ ಸೂರ್ಯಾಸ್ತ ಆಗ ಮೊದ್ಲೇ ಸೂರ್ಯಾಸ್ತ ಆಗತ್ತೆ ಟೈಮ್ ಇರತ್ತಲ್ಲ. ಒಂದ್ ಟೈಮ್ 6:45 ಆಗತ್ತೆ, ಒಂದ್ ಟೈಮ್ 6:15 ಆಗತ್ತೆ. ಆತರ ಸೂರ್ಯಾಸ್ತ ಮೊದ್ಲೇ ಅದಾದ್ಮೇಲೆ ನೀವು ಊಟ ಮಾಡಲ್ಲ? ಊಟ ಕೊಡಲ್ಲ ಇಲ್ಲೂ ಕೊಡಲ್ಲ. 3 ಟೈಮ್ ಹಂಗೆ ಊಟ ಇರುತ್ತೆ? ಹೌದು, ಡೈಲಿ ಇರುತ್ತೆ ಸರ್? ಡೈಲಿ 365 ಡೇಸ್, ವರ್ಷದ 365 ದಿನ. ಹೌದು, 24/7 3 ಟೈಮ್ ಊಟ, ಇಷ್ಟೆಲ್ಲವೂ ಸಿಗ್ತಾ ಇದೆ. ಸರ್ ಇದು ಈ ದೇವಸ್ಥಾನದಲ್ಲಿ ದೇವ್ರ ಬಗ್ಗೆ ಹೇಳೋದಾದ್ರೆ ಏನು ಸ್ಪೆಷಲ್ ದೇವ್ರ? ಇದು ಆಕ್ಚುಲಿ ಗೋತ್ರ ಮೇಲೆ ಕುಲದೇವಿ ಅಂತ ಹೇಳ್ತಾರೆ. ಆಸಾಪುರಿ ಮಾತಾ ನಮ್ಗೆ ಕುಲ್ ದೇವ್ರು ಭಂಡಾರಿ ಅವರಿಗೆ. ಆಮೇಲೆ ಬಾಲಾಜನಕ್ಕೆ ಇದೆ ಕುಲ್ ದೇವ್ರು. ಇವರು ಇರೋದು ಮುಖ್ಯ ನಾಡು ರಾಜಸ್ಥಾನ. ಅಲ್ಲಿಂದ ಜ್ಯೋತಿ ತಗೊಂಡ್ಬಿಟ್ಟು ಇಲ್ಲಿ 12 ವರ್ಷ ಆಯ್ತು. ಅಲ್ಲಿಂದ ಜ್ಯೋತಿ ತಗೊಂಡ್ಬಂದು 12 ವರ್ಷ ಆಗಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ನಿಮ್ಮ ಕುಲದೇವರು ಮನೆದೇವರು? ನಮ್ದು. ಆಮೇಲೆ ಅದು ಕೆಲವು ಬಹಳ ಜನ ಇದೆ, ಬಹಳ ಜನ. ಅವರೆಲ್ಲ ಸೇರಿ ಇದನ್ನ ಒಂದು ನಡೆಸ್ತಾ ಇರುವ. ಹೌದು. ಆಮೇಲೆ ಇಲ್ಲಿ ಬರೋವರೆಗೆ ಏನ್ ವಿಶ್ ಮಾಡ್ತಾರೆ, ಆ ದೇವರು ಕರೆಕ್ಟ್ ಆಗಿ ಆಗತ್ತೆ ಕೆಲಸ, ಒಳ್ಳೇದು ಮಾಡಿ ಬಂದವರಿಗೆಲ್ಲ ಒಳ್ಳೇದಾಗಿದೆ. ಯಾರಿಗಾರು ಒಳ್ಳೇದಾಗಿರೋ ಉದಾಹರಣೆಗಳು ಹೇಳಕ್ ಆಗಲ್ಲ, ಅಷ್ಟಿದೆ. ಒಂದು ಎಕ್ಸಾಂಪಲ್ ಹೇಳೋ ತರ ಏನಿಲ್ಲ. ನೀವು ಯಾರ್ದು ಏನ್ ಹೇಳ್ತೀರಾ ಅದು ಓಕೆ ಆಗುತ್ತೆ. 99% ಓಕೆ ಆಗಿದೆ. ಬರೀ ಇಲ್ಲಿ ರಾಜಸ್ಥಾನದವರು, ಬರೀ ನಿಮ್ಮ ಸಮುದಾಯದವರು, ಎಲ್ಲಾ ತರದವರು ಬರ್ತಿದ್ದಾರೆ? ಎಲ್ಲ ಬರೀತಾ ಇದೆ, ಎಲ್ಲಾರ್ದು ಕೆಲಸ ಆಗ್ತಾ ಇದೆ, ಎಲ್ಲರಿಗೂ ಬರೋಕ್ ಅವಕಾಶ ಇದೆ. ಹೌದು. ಮುಸ್ಲಿಮ್ಸ್, ಹಿಂದೂ, ಯಾರೋ ಬರಲಿ ಎಲ್ರಿಗೂ ಊಟ ಇರುತ್ತೆ, ಎಲ್ರಿಗೂ ದರ್ಶನ ಇದೆ, ಎಲ್ರು ಬರ್ತಾರೆ. ಸರ್ ಇದು ದೇವಸ್ಥಾನ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಇರುತ್ತೆ ಓಪನ್? ಬೆಳಗ್ಗೆ 1:30 ತನಕ. ಅಲ್ಲ, ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್? ಬೆಳಗ್ಗೆ 8 ಗಂಟೆ 7 ಗಂಟೆ. ಅದು ಸೂರ್ಯ ಉದಯ ಆಗತ್ತಲ್ಲ, ಆವಾಗ 1:30 ಗಂಟೆ ತನಕ. ಆಮೇಲೆ 4 ಗಂಟೆಯಿಂದ 8 ಗಂಟೆ ತನಕ. ಆಮೇಲೆ ಲಾಸ್ಟ್ ಕ್ಲೋಸ್ ಆಗುತ್ತೆ. ಊಟ ಮಾತ್ರ ಸೂರ್ಯ ಮುಗಿದ್ರೊಳಗಡೆನೆ. ಹೌದು. ಸರಿ, ಇದು ಇದಂತ ಇಷ್ಟೊಂದೆಲ್ಲ ಉತ್ಕೃಷ್ಟದ ಡೈಲಿ ಊಟ ಕೊಡ್ತಿರಲ್ಲ, ಏನಿದು ಒಂದು ಭಕ್ತಾದಿಗಳಿಂದ ಮಾಡೋದ ಅಥವಾ ದೇವಸ್ಥಾನದ ವತಿಯಿಂದ ಕೊಡುವಂತದ್ದ? ಇಲ್ಲ, ದೇವಸ್ಥಾನದ್ದು. ಎಲ್ಲ ದೇವಸ್ಥಾನದಿಂದಲೇ ಕೊಡ್ತಾ ಇರೋದು. ಹೌದು, ಫ್ರೀ ಊಟ. ವೆರಿ ಗುಡ್. ಯಾರು ಕೂಡ ಏನು ದುಡ್ಡು ತಗೊಳಲ್ಲ. ಆಮೇಲೆ ಅನ್ಲಿಮಿಟೆಡ್ ಊಟ, ಎಷ್ಟಾದ್ರೂ ತಿನ್ಬೋದು. ಹೌದು. ಆಮೇಲೆ ನಾವು ನೋಡ್ತಿದ್ವಿ ಸರ್, ಚಪಾತಿ ಎಷ್ಟು 2,000-3,000 ಜನಕ್ಕೆ ಮಾಡ್ತಾರೆ. ಮಿಷಿನ್ ನಲ್ಲಿ ಮಾಡ್ತೀವಿ. ಡೈಲಿ ಒತ್ತು ಕೊಡಕ್ ಆಗಲ್ಲ. ಹೌದು, ಎಷ್ಟು ಜನಕ್ಕೆ ಆಗಲ್ಲ ಅಂತೇಳಿ ಡೈಲಿ ಪ್ರತಿದಿನ ಊಟ ತಯಾರಾಗುತ್ತೆ. ಹೌದು. ಇವತ್ತಿಂದಿಟ್ಟು ನಾಳೆ ಆತರ ಇಲ್ಲ. 3 ಟೈಮ್ ಡೈಲಿ ಅಲ್ಲ, 3 ಟೈಮ್ ನಲ್ಲಿ ಬೇರೆ ಬೇರೆ ಊಟನೇ ಇರುತ್ತೆ. ಬೇರೆ ಊಟ? ಸೇಮ್ ಊಟ ಇರಲ್ಲ. ಈಗ ಮಧ್ಯಾಹ್ನದ ಊಟ ಇದ್ದದ್ದು ಸಾಯಂಕಾಲ ಬೇರೆ ಇರುತ್ತೆ, ಅದಕ್ಕೂ ಸಪರೇಟ್ ಆಗಿ ಮಾಡ್ತೀವಿ. ಹೌದು. ಅಂದ್ರೆ 3 ಟೈಮ್ ದೇವ್ರಿಗೆ ಪ್ರಸಾದ ಕೊಡ್ತೀವಿ. 2 ಟೈಮ್ ಕೊಡ್ತೀವಿ. 2 ಟೈಮ್. ಯಾವ ಟೈಮಲ್ಲಿ? ಬೆಳಗ್ಗೆ ಒಂದು 11 ಗಂಟೆ, ಆಮೇಲೆ ಸಾಯಂಕಾಲ ಒಂದು 5 ಗಂಟೆ. ಅದನ್ನೇ ಜನಗಳಿಗೆ ಪ್ರಸಾದದ ರೀತಿ ಕೊಡ್ತಾ ಇರ್ತೀವಿ. ಇದು ಇಲ್ಲಿ ಬರೋದಕ್ಕೆ ಬಸ್ ವ್ಯವಸ್ಥೆ ಏನಾದ್ರು ಉಂಟಾ ಸರ್ ಇಲ್ಲಿಗೆ? ಇಲ್ಲ, ಬಸ್ ವ್ಯವಸ್ಥೆ ಇದೆ, ಗೌರ್ಮೆಂಟ್ ಬಸ್ ಇದೆ, 4-5 ಬಸ್ ಇದೆ. ಬಟ್ ಬಸ್ಗಳು ಇಲ್ಲಿಗೆ ಬದರ್ಘಟ್ಟ ಬರುತ್ತೆ. ಬದರ್ಘಟ್ಟ ಪೊಲೀಸ್ ಸ್ಟೇಷನ್ ಅದರಗಡೆ ರೋಡ್ ಇಂದ ಬರುತ್ತೆ. ಅದೇ ಇದು ಕೋಳಿ ಫಾರಂ ಗೇಟ್. ಅಲ್ಲಿಂದ ಕಗ್ಲಿಪುರ ಹೋಗೋದು ಬಸ್ ಇದೆ, ಕನಕಪುರ ಕಗ್ಲಿಪುರ. ಆ ಬಸ್ ನಲ್ಲಿ ಬರೋದು. ಯಾಕಂದ್ರೆ ತುಂಬಾ ಜನ ಇವತ್ತು ನಾವು ಮಾತಾಡಿಸ್ತವ್ರು ನೋಡಿದ್ವಿ, ಫಸ್ಟ್ ಟೈಮ್ ನೋಡ್ಬೇಕು ಅಂತ ಬಂದ್ವಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಆದ್ರೆ ಇಲ್ಲಿ ಊಟ ಸಖತ್ತಾಗಿದೆ ಅಂತಿದ್ರು. ಬರುವಂತವ್ರಿಗೆ ಮಾಹಿತಿ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಅಂದ್ರೆ ಈ ಕಡೆಯಿಂದ ಕನಕಪುರ ಸೈಡ್ ಇಂದ ಅದೇ ಸೇಮ್ ಕಗ್ಲಿಪುರ ಇಂದ ಬಂದರ್ಘಟ್ಟ ಹೋಗೋದು ದಾರಿ. ಆತರ ಇಲ್ಲಿ ಈ ಕಡೆ ಬನ್ನೇರ್ಘಟ್ಟ ರೋಡ್ ಅಲ್ಲಿ ಬಂದು ಕೋಳಿ ಫಾರಂ ಗೇಟ್ ಇಂದ ಹೇಳ್ಕೊಂಡು ಈ ಕಡೆ ಕೋಳಿ ಫಾರಂ ಇಲ್ಲ, ಪೊಲೀಸ್ ಸ್ಟೇಷನ್. ಅದ ಅಲ್ಲೊಂದು ಸ್ಟಾಪ್ ಇದೆ, ಅದು ಕೋಳಿ ಫಾರಂ ಗೇಟ್ ಅಂತಾರೆ. ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್, ಆ ಗೇಟ್ ಇಂದ ಬರುವಂತದ್ದು. ಡೈಲಿ ಓಪನ್ ಇರುತ್ತೆ ಸರ್? ಡೈಲಿ 365 ಡೇಸ್. ಯಾವತ್ತೂ ಕ್ಲೋಸ್ ಇಲ್ಲ? ಯಾವತ್ತೂ ಕ್ಲೋಸ್ ಇಲ್ಲ.